ಕೆಲವು ಸಮಯದಲ್ಲಿ ಹೇಳ್ತಾರೆ ನನ್ನಲ್ಲಿ ಭಕ್ತಿ ಇದೆ, ಭಯ ಇಲ್ಲ. ಕೆಲವರು ಹೇಳ್ತಾರೆ ನನ್ನಲ್ಲಿ ಭಯ ಇದೆ, ಭಕ್ತಿ ಇಲ್ಲ. ಈ ಎರಡು ಕೂಡ ಇರುವವರು ಧನ್ಯರು ಪ್ರಿಯರೇ. ಈ ಎರಡು ಕೂಡ ಇರುವವರು ಧನ್ಯರು. ಭಯ ಏನು ಮಾಡ್ತದೆ, ಭಕ್ತಿ ಏನು ಮಾಡ್ತದೆ? ಭಯ ನಿನ್ನನ್ನು ದೇವರು ಏನು ಇಷ್ಟಪಡೋದಿಲ್ವೋ ಅದರಿಂದ ನಿನ್ನನ್ನು ದೂರ ಇಡ್ತದೆ ಭಯ. ಭಕ್ತಿ ಏನು ಮಾಡ್ತದೆ, ದೇವರು ಏನು ಇಷ್ಟಪಡ್ತಾನೋ ಅದನ್ನು ಮಾಡುವಂತೆ ನಿನಗೆ ಪ್ರೇರೇಪಣೆಯನ್ನು ಕೊಡ್ತಾನೆ ಪ್ರಿಯರೇ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಹಾಲಲೂಯ. ಒಂದು ಸಾರಿ ಜೋರಾಗಿ ಹಾಲಲೂಯ. ಭಯ ಹೇಳ್ತದೆ ದೇವರು ಯಾವುದನ್ನು ಇಷ್ಟಪಡೋದಿಲ್ವೋ ಅದನ್ನು ಭಯ ದೂರ ಮಾಡ್ತದೆ. ಭಕ್ತಿ ದೇವರು ಯಾವುದನ್ನು ಇಷ್ಟಪಡ್ತಾನೋ ಅದನ್ನು ಮಾಡಲಿಕ್ಕೆ ನಮಗೆ ಪ್ರೇರೇಪಣೆಯನ್ನು ಕೊಡ್ತದೆ ಪ್ರಿಯರೇ. ಹಾಲಲೂಯ. ಭಯ ಲೋಕವನ್ನು ಪ್ರೀತಿಸಬೇಡ, ಲೋಕದಲ್ಲಿರುವಂಥದ್ದನ್ನು ಪ್ರೀತಿಸಬೇಡ ಎಂಬುದಾಗಿ ಹೇಳ್ತದೆ. ಭಕ್ತಿ ಹೇಳ್ತದೆ ಲೋಕದಲ್ಲಿ ಇರುವುದನ್ನು ಪ್ರೀತಿಸದೆ ಪರಲೋಕದಲ್ಲಿರುವುದನ್ನು ಪ್ರೀತಿಸು, ಪರಲೋಕದಲ್ಲಿರುವಂಥ ಎಲ್ಲವನ್ನು ಪ್ರೀತಿಸು ಎಂಬುದಾಗಿ ಭಕ್ತಿ ನಮಗೆ ಕಲಿಸ್ತದೆ ಪ್ರಿಯರೇ. ಹಾಲಲೂಯ. ಭಯ ಕತ್ತಲೆಯಲ್ಲಿ ಇರಬೇಡ ಎಂಬುದಾಗಿ ಕಲಿಸ್ತದೆ. ಭಕ್ತಿ ಬೆಳಕಿನಲ್ಲಿರಬೇಕೆಂಬುದಾಗಿ ನಮಗೆ ಕಲಿಸ್ತದೆ ಪ್ರಿಯರೇ. ಹಾಲಲೂಯ. ಕರ್ತನಾಮಕ್ಕೆ ಮಹಿಮೆ ಆಗಲಿ. ಭಯ ನಮಗೆ ಲೋಕದ ಆಸೆಗಳಿಗೆ ಒಳಗಾಗಬೇಡ, ಲೋಕದೊಂದಿಗೆ ಇಜ್ಜೋಡಾಗಬೇಡ, ಲೋಕದೊಂದಿಗೆ ಬದುಕಬೇಡ ಎಂಬುದಾಗಿ ಕಲಿಸ್ತದೆ. ಭಕ್ತಿ ನಮಗೆ ದೇವರ ಜೊತೆಯಲ್ಲಿ ನಡೆ, ದೇವರೊಟ್ಟಿಗೆ ನಡೆ, ದೇವರ ಹಾಗೆ ಮಾರ್ಪಡಲಿಕ್ಕೆ ಪ್ರಯಾಸ ಪಡು ಎಂಬುದಾಗಿ ನಮಗೆ ಕಲಿಸುವಂಥದ್ದಾಗಿದೆ ಪ್ರಿಯರೇ. ಹಾಲಲೂಯ, ಹಾಲಲೂಯ. ಕರ್ತನಾಮಕ್ಕೆ ಮಹಿಮೆಯಾಗಲಿ. ಇವೆರಡು ಕೂಡ, ಭಯ ಮತ್ತು ಭಕ್ತಿ ಎರಡು ಕೂಡ ಯಾವಾಗಲೂ ಜೊತೆಯಲ್ಲಿರ್ತವೆ ಪ್ರಿಯರೇ. ದೇವರು ಎರಡನ್ನು ಕೂಡ ದೇವರು ಇಷ್ಟಪಡುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಾಲಲೂಯ.